ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಮುದ್ರ ಇದು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕವೂ ಹೌದು. ಭೂಮಿಯ ಮೇಲೆ ಇಂದಿಗೂ ಸಂಪೂರ್ಣವಾಗಿ ತಿಳಿಯದ ಜಾಗ ಯಾವುದು ಗೊತ್ತಾ? ಅದು ಸಮುದ್ರದ ಆಳ. ಈ ಸಮುದ್ರದಲ್ಲಿ ಸಾವಿರಾರು ಹಡಗುಗಳು ಸಂಚರಿಸ್ತವೆ. ಕೆಲವೊಂದು ಎಲ್ಲಿ ಹೋದೋ ಅನ್ನೋದೇ ಗೊತ್ತಾಗಲ್ಲ. ಇನ್ನು ಕೆಲವು ಹಿಂತಿರುಗಿ ಬರೋದೇ ಇಲ್ಲ. ಇನ್ನು ಕೆಲವು ಯಾವಾಗಲೋ ಒಂದ್ಸಲ ಸಿಗುತ್ತವೆ. ಇದು ಕೇವಲ ಅಪಘಾತವಲ್ಲ, ಇದು ಸಮುದ್ರದ ಆಳದಲ್ಲಿ ಅಡಗಿರುವ ಭಯಾನಕ ರಹಸ್ಯವ. ಇಂದು ನಾವು ನೋಡೋದು ಸಮುದ್ರದಲ್ಲಿ ಕಾಣೆಯಾಗಿರುವ ಹಡಗುಗಳ ನಿಜವಾದ ಮಿಸ್ಟರಿಯ ಬಗ್ಗೆ. ಬರ್ಮುಡಾ ಟ್ರಯಾಂಗಲ್ ಇದು ಅಮೆರಿಕಾದ ಫ್ಲೋರಿಡಾ, ಬರ್ಮುಡಾ ಮತ್ತು ಪ್ಯುರ್ಟೋರಿಕೋ ನಡುವೆ ಇರುವ ಪ್ರದೇಶ. ಈ ಜಾಗದಲ್ಲಿ ಹೋದ ಹಲವಾರು ಹಡಗುಗಳು ಹಠಾತ್ ಸಂಪರ್ಕ ಕಳೆದುಕೊಂಡಿವೆ. ಕೆಲವು ಹಡಗುಗಳು ಸಂಪೂರ್ಣವಾಗಿ ಕಾಣೆಯಾಗಿವೆ. ಇದರಲ್ಲಿದ್ದ ಜನರ ಬಗ್ಗೆ ಇಂದಿಗೂ ಮಾಹಿತಿ ಕೂಡ ಸಿಕ್ಕಿಲ್ಲ. ಅತ್ಯಂತ ವಿಚಿತ್ರವಾದ ವಿಷಯ ಏನು ಗೊತ್ತಾ? ಕೆಲವರು ಹೇಳುವ ಪ್ರಕಾರ ಈ ಪ್ರದೇಶದಲ್ಲಿ ಕಾಂಪಸ್ ಕೆಲಸ ಮಾಡೋದಿಲ್ಲ ಅಂತ, ರೇಡಿಯೋ ಸಿಗ್ನಲ್ ಕೂಡ ಕಟ್ ಆಗ್ತವೆ ಅಂತ ಹೇಳಿ. ಕೆಲವೊಮ್ಮೆ ಸಮುದ್ರದಲ್ಲಿ ಖಾಲಿ ಹಡಗುಗಳು ತೇಲುತ್ತಾ ಸಿಕ್ಕಿವೆ. ಆ ಹಡಗುಗಳಲ್ಲಿ ಊಟದ ಪಾತ್ರೆಗಳು ಹಾಗೆಯೇ ಇರುತ್ತವೆ. ಕಾಫಿ ಕಪ್ ಕೂಡ ಟೇಬಲ್ ಮೇಲೆಯೇ ಇರುತ್ತದೆ. ಆದರೆ ಒಬ್ಬ ಕೂಡ ವ್ಯಕ್ತಿಗಳು ಇರುವುದಿಲ್ಲ, ಅಂದರೆ ಜನನೇ ಇರೋದಿಲ್ಲ. ಹಾಗಾದರೆ ಎಲ್ಲಿಂದ ಬರ್ತವೆ ಇವುಗಳನ್ನ ಗೋಸ್ಟ್ ಶಿಪ್ ಅಂತಲೂ ಕೂಡ ಕರೀತಾರೆ. ಅತ್ಯಂತ ಪ್ರಸಿದ್ಧವಾದ ಹಡಗು 1972ರಲ್ಲಿ ಹೀಗೆ ಒಂದು ಖಾಲಿ ಹಡಗು ಸಿಗುತ್ತೆ. ಅದರಲ್ಲಿ ಯಾವುದೇ ಕೂಡ ಒಬ್ಬರು ಜನ ಇರಲಿಲ್ಲ, ಅಂದರೆ ಸಿಬ್ಬಂದಿಗಳು ಯಾರೂ ಇರಲಿಲ್ಲ, ಯಾವುದೇ ಜನ ಕೂಡ ಇರಲಿಲ್ಲ. ಇಂದಿಗೂ ಕೂಡ ಅದು ದೊಡ್ಡ ರಹಸ್ಯವಾಗಿಯೇ ಉಳಿದಿದೆ. ಅಂದರೆ ಈ ಎಲ್ಲ ಘಟನೆಗಳ ಹಿಂದೆ ಭೂತ ಅಥವಾ ಏಲಿಯನ್ಸೇ ಇರಬೇಕು ಅಂತ ಏನಿಲ್ಲ. ಸಮುದ್ರದಲ್ಲಿ ನಿಜವಾಗಿಯೂ ಭಯಾನಕ ಪ್ರಕೃತಿಯ ಶಕ್ತಿಗಳಿವೆ. ಉದಾಹರಣೆಗೆ ದೊಡ್ಡ ಚಂಡಮಾರುತಗಳು, 100 ಅಡಿ ಎತ್ತರದ ಅಲೆಗಳು, ನೀರಿನೊಳಗಿನ ಭೂಕಂಪಗಳು, ಮ್ಯಾಗ್ನೆಟಿಕ್ ಫೀಲ್ಡ್ ಸಮಸ್ಯೆಗಳು. ಇವೆಲ್ಲವೂ ಹಡಗುಗಳನ್ನು ಕ್ಷಣಾರ್ಧದಲ್ಲಿಯೇ ನಾಶ ಮಾಡಬಹುದು. ಕೆಲ ವಿಜ್ಞಾನಿಗಳು ಹೇಳುವ ಪ್ರಕಾರ ಸಮುದ್ರದ ಕೆಲವು ಭಾಗಗಳಲ್ಲಿ ಮೀಥೇನ್ ಗ್ಯಾಸ್ ಹೊರಬಂದರೆ ನೀರಿನ ಸಾಂದ್ರತೆ ಕಡಿಮೆಯಾಗುತ್ತದೆ. ಆ ಸಮಯದಲ್ಲಿ ಹಡಗು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಕ್ಷಣಾರ್ಧದಲ್ಲಿಯೇ ಮುಳುಗಬಹುದು. ಇಂದು ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ದರೂ ಸಮುದ್ರದ ಸಂಪೂರ್ಣ ರಹಸ್ಯ ತಿಳಿಯಲು ಸಾಧ್ಯವಾಗಿಲ್ಲ. ಇಂದಿಗೂ ಸಾವಿರಾರು ಹಡಗುಗಳ ಅವಶೇಷಗಳು ಸಮುದ್ರದ ಆಳದಲ್ಲಿ ಮಲಗಿವೆ. ಕೆಲವು ಹಡಗುಗಳು ಏಕೆ ಕಾಣೆಯಾದವು, ಅದರಲ್ಲಿದ್ದ ಜನ ಎಲ್ಲಿಗೋದರು ಎಂಬ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಸಮುದ್ರ ಕೇವಲ ನೀರಲ್ಲ, ಅದರೊಳಗೆ ಸಾವಿರಾರು ಕಥೆಗಳಿವೆ, ಸಾವಿರಾರು ರಹಸ್ಯಗಳಿವೆ, ಇನ್ನೂ ಪತ್ತೆ ಹಚ್ಚಲಾಗದ ಸತ್ಯಗಳು ಅಡಗಿವೆ. ಹಾಗಾದರೆ ನಿಮಗೆ ಏನು ಅನಿಸುತ್ತದೆ? ಈ ಹಡಗುಗಳು ನಿಜವಾಗಿಯೂ ಪ್ರಕೃತಿಯಿಂದ ಕಾಣೆಯಾಗಿದ್ದು ಹೇಗೆ, ಅಥವಾ ಇದರ ಹಿಂದೆ ಏನೋ ರಹಸ್ಯ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.